ಬಾಗಲಕೋಟೆ 2024 ಲೋಕಸಭಾ ಚುನಾವಣೆಯ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಪಿಸಿ ಗದ್ದಿಗೌಡ ನಾಮಪತ್ರ ಸಲ್ಲಿಕೆ ಇಂದು ಅದ್ದೂರಿಯಾಗಿ ಯಶಸ್ವಿಯಾಯಿತು. ಬಾಗಲಕೋಟೆ ಜಿಲ್ಲೆಯ ಲೋಕಸಭಾ ಚುನಾವಣೆ ನಾಮಪತ್ರ ಸಲ್ಲಿಕೆ ಜಿಲ್ಲಾಧಿಕಾರಿ ಕೆಎಂ ಜಾನಕಿ ಅವರಿಗೆ ನೀಡಿದರು. ಭಾರತೀಯ ಜನತಾ ಪಕ್ಷದ ಹಾಗೂ ಜಾತ್ಯತೀತ ಜನತಾ ದಳ ಪಕ್ಷ ಸೇರಿ ಇಂದು ಬಾಗಲಕೋಟೆ ಬಸವೇಶ್ವರ ವೃತ್ತದ ಹತ್ತಿರ ತೆರೆದ ವಾಹನದಲ್ಲಿ ಮೆರವಣಿಗೆ ಮೂಲಕ ಆಗಮಿಸಿ ಬಸವೇಶ್ವರರ ಮೂರ್ತಿಗೆ ಮಾಲೆಯನ್ನು ಹಾಕಿ ಕಾರ್ಯಕರ್ತರು ಘೋಷಣೆ ಕೂಗುತ್ತಾ ನಾಮಪತ್ರ ಸಲ್ಲಿಕೆಗೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿಗಳು, ಸಂಸದರು, ಶಾಸಕರು ಹಾಗೂ ಜಾತ್ಯತೀತ ಜನತಾ ದಳ ಪಕ್ಷದ ಜಿಲ್ಲಾ ಅಧ್ಯಕ್ಷರು, ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳು, ಸದಸ್ಯರು, ಕಾರ್ಯಕರ್ತರು, ಸದಸ್ಯರುಗಳು ಲೋಕಸಭಾ ಚುನಾವಣೆ ಗೆಲುವಿನ ಕುರಿತು ಗಣ್ಯಮಾನ್ಯರು ಮಾತನಾಡಿದರು. ಇನ್ನು ಅನೇಕ ಸಂಘಟಿತರು ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಯಶಸ್ವಿಗೊಳಿಸಿದರು. ಈ ಸಂದರ್ಭದಲ್ಲಿ ಅಭ್ಯರ್ಥಿ ಪಿಸಿ ಗದ್ದಿಗೌಡ, ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್, ಶಾಸಕರುಗಳು ಬಸನಗೌಡ ಯತ್ನಾಳ್ ಪಾಟೀಲ್, ವೀರನಾಥ್ ಚರಣ್ ತಿಮ್ಮಾಟ, ಜಿಲ್ಲಾ ಅಧ್ಯಕ್ಷರು ಎಸ್ಟಿ ಪಾಟೀಲ್, ಮುರುಗೇಶ್ ನಿರಾಣಿ, ಸಿದ್ದು ಸವದಿ, ಜಗದೀಶ್ ಗುಡಗುಂಟಿ, ರಾಜಶೇಖರ್ ಶೀಲ್ವಂತ್, ಜೆಡಿಎಸ್ ಜಿಲ್ಲಾ ಅಧ್ಯಕ್ಷರು ಹನುಮಂತ್ ಮಾವಿನ ಮರದ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಮೇಟಿ ಅವರು, ನಮ್ಮ ಜೆಡಿ ಪಾಟೀಲ್, ನಮ್ಮ ಎಸ್.ಆರ್. ಪಾಟೀಲ್, ಅಲ್ಲಿಂದ ಕಡೆ ಯಾರು ತಿಮ್ಮಾಪುರ, ಆನಂದ್ ನ್ಯಾಮಗೌಡ ಕಿವಿ ಮಾತು ಹೇಳ್ತೀನಿ. ಇವಾಗಿಂದ ತಗೊಂಡೇನು ಸಿವಿಲ್ ಕೋಡ್ ಅಯೋಧ್ಯೆಯಲ್ಲಿ ಭವ್ಯವಾದಂತ ರಾಮ ಮಂದಿರ ನಿರ್ಮಾಣ ಮಾಡಿದವರು ಯಾರು? ಸನ್ಮಾನ್ಯ ನರೇಂದ್ರ ಮೋದಿ. ಹೀಗಾಗಿ ಈ ದೇಶದ ಮುಂದಿನ ಭವಿಷ್ಯ ಭದ್ರತೆ ಎಲ್ಲ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರು ಮತ್ತೊಂದು ಬಾರಿ ಪ್ರಧಾನಮಂತ್ರಿ ಆಗಬೇಕು. ಈ ಜನರ ಕೂಗು